ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಚಾರವನ್ನು ತಗೊಳ್ಳೋಣ. ನಾನು ಇಂದಿನ ಭಾಗದಲ್ಲಿ ಒಂದು ವಿಚಾರವನ್ನು ನಿಮ್ಮದು ಚಿಂತನ ಮಂಥನ ಬಗ್ಗೆ, ಅಂದರೆ ವಿಚಾರ ಶಕ್ತಿನಲ್ಲಿ ಅದರಲ್ಲಿ ಏನು ಬಂದಿತ್ತು? ಚಿಂತೆ ಮತ್ತು ಚಿತೆ ಇರ್ತಕ್ಕಂಥ ವ್ಯತ್ಯಾಸ ಹೇಳಿದೆ. ಅದರಲ್ಲಿ ಚಿಂತೆ ಏನನ್ನು ಮಾಡುತ್ತೆ, ಚಿಂತನ ಶಕ್ತಿ ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ದೆ. ಒಂದು ವಿಚಾರನ ಸ್ವಲ್ಪ ನೆನಪು ಮಾಡೋದು ಏನಂತ ಹೇಳಿದೆ, ಪ್ರಭಾವಶಾಲಿ ಯಾವಾಗ ನಾವು ಚಿಂತನಾಶೀಲಿಯನ್ನು ನಾವು ಬೆಳೆಸ್ಕೋತೀವಿ, ಚಿಂತನಾಶೀಲ ವ್ಯಕ್ತಿ ಪ್ರಗತಿಪರನಾಗುತ್ತಾನೆ, ಪ್ರಭಾವಶಾಲಿ ಆಗುತ್ತಾನೆ, ಸುಸಂಸ್ಕೃತ ಸುಭದ್ರ ಸಮಾಜ ಸೂತ್ರಧಾರನಾಗುತ್ತಾನೆ. ಇದು ಚಿಂತನೆ ಸ್ವರೂಪ ಅಂತ ಹೇಳಿದ್ದೆ, ಹೌದಾ? ಈಗ ಮುಂದುವರೆದ ಭಾಗವಾಗಿ ಹಾಗೆ ಮುಂದುವರಿಸೋಣ. ಇಂಥ ಚಿಂತನಾ ಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಕಷ್ಟ ಕೆಲಸವೇನಲ್ಲ. ಈ ಥರ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳಲು ಅವಶ್ಯವಿರುವ ಶ್ರದ್ಧೆ, ಏಕಾಗ್ರತೆ, ಸತತ ಪರಿಶ್ರಮ ಇವುಗಳ ಚಿಂತನಾ ಶಕ್ತಿಯನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಆಯಿತಾ? ಮನೋವಿಜ್ಞಾನಿಗಳು ಮನಸ್ಸನ್ನು ಹೂವಿನ ತೋಟಕ್ಕೆ ಹೋಲಿಸುತ್ತಾರೆ. ನೋಡಿ, ಮನೋವಿಜ್ಞಾನಿಗಳು ಏನು ಮಾಡ್ತಾರೆ, ನಮ್ಮ ಮನಸ್ಸು ಹೂವಿನ ತೋಟಕ್ಕೆ ಹೋಲಿಸ್ತಾರೆ. ಆ ಹೂವಿನ ತೋಟಕ್ಕೆ ಹೋಲಿಸಿದಾಗ ಏನು ವಿಚಾರಗಳು ಬರ್ತವೆ ಅಂತ ಹಾಗೆ ನೋಡ್ತಾ ಹೋಗೋಣ. ಮನೋವಿಜ್ಞಾನಿಗಳು ಮನಸ್ಸನ್ನು ಹೂವಿನ ತೋಟಕ್ಕೆ ಹೋಲಿಸುತ್ತಾರೆ. ತೋಟಗಾರನು ನೆಲವನ್ನು ಚೆನ್ನಾಗಿ ಅಗೆದು ಗೊಬ್ಬರವನ್ನು ಬೆರೆಸಿ ಆರೋಗ್ಯಕರ ಬೀಜವನ್ನು ಬಿತ್ತಿ ಸರಿಯಾದ ಅಂತರದಲ್ಲಿ ನೆಟ್ಟು ನಂತರ ಕಾಲಕ್ಕೆ ನೀರೆರೆದು ಪೋಷಿಸಿದಾಗ ತೋಟವು ಸುಂದರವಾದ ಬಣ್ಣದ ಹೂಗಳ ಸುವಾಸನೆಯಿಂದ ಕೂಡಿದ ಮನೋಹರವಾದ ತಾಣವಾಗುತ್ತದೆ. ಆದರೂ ಈ ಆರೋಗ್ಯಕರ ಗಿಡಗಳ ನಡುವೆ ಅಲ್ಲಲ್ಲಿ ಬೇಡವಾದ ಕಳೆಗಳು ಯಾವ ಆರೈಕೆ ಇಲ್ಲದಿದ್ದರೂ ಬೆಳೆದು ಬಿಡುತ್ತವೆ. ನೋಡಿ, ಹೇಳ್ತಾರೆ, ನಾವು ಸುಂದರ ಗಿಡಗಳನ್ನು ಬೆಳೆಸಿರ್ತೀವಿ, ಹೂವಿನ ತೋಟದಲ್ಲಿ ಎಲ್ಲ ಆರೈಕೆ ಮಾಡಿ ಬೆಳೆಸ್ತೀವಿ. ಆದರೆ ಈ ಕಳೆಗಳು ಬೆಳಿಬೇಕು ಅಂದರೆ ನಮ್ದು ಯಾವುದೇ ಆರೈಕೆ ಮಾಡಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾವು ಬೆಳೆದು ಬಿಡುತ್ತವೆ ಅಂತ ಹೇಳ್ತಾನೆ. ಆ ಕಳೆಗಳತ್ತೆ ಹೇಳ್ತಾನೆ, ಕಳೆಗಳು ಬೆಳೆದು ಬಿಡುತ್ತವೆ, ಯಾವುದೇ ಆರೈಕೆಯಲ್ಲಿದ್ದರೂ ಬೆಳೆದು ಬಿಡುತ್ತವೆ ಅಂತ ಹೇಳ್ತಾನೆ. ಉಪಯೋಗಕರವಾದ ಗಿಡಗಳ ಸಾರವನ್ನು ಹೀರಿ ಹುಲುಸಾಗಿ ಬೆಳೆದು ಅವನು ಕಳೆಗುಂದಿಸಿ ಬಿಡುತ್ತವೆ. ನೋಡಿ, ಇವು ಚೆನ್ನಾಗಿ ನಾವು ಏನು ಬೆಳೆಸಿರ್ತೀವಿ, ಚೆನ್ನಾಗಿ ಬೆಳೆಸಿದಂಥ ಗಿಡಗಳನ್ನು ಇವು ಕಳೆಗಳು ಬೆಳೆದು ಅದನ್ನು ಒಂದು ಕಳೆ ಗುಂದಿಸ್ಬಿಡ್ತವೆ. ಆ ಕಳೆ ಇರ್ತದಲ್ಲ, ಆ ಕಳೆನೇ ಗುಂದಿಸಿ ಅದನ್ನು ಒಂದು ಬೇರೆ ಸ್ವರೂಪಕ್ಕೆ ತಂದುಬಿಡ್ತವೆ ಅಂತ ಹೇಳ್ತಾನೆ. ಆದರೆ ಇರತಕ್ಕಂಥ ಕಳೆ ಇರ್ತದಲ್ಲ, ಕಳೆಗುಂದಿಸಿ ಬೇರೆ ರೂಪಕ್ಕೆ ತಂದುಬಿಡ್ತದೆ. ಅದಕ್ಕೇ ಕಳೆಯನ್ನು ಬೆಳೆಸಬಾರ್ದು. ಅದನ್ನು ಹೂವಿನ ತೋಟವನ್ನು ಬರ್ತಿದ್ದಂಗೆ ತೆಗಿಬೇಕು, ಕಳೆಯನ್ನು ತೆಗಿಬೇಕು ಅನ್ನೋದನ್ನು ಹೇಳ್ತಾನೆ. ಜಾಣ ತೋಟಗಾರನು ಏನು ಮಾಡ್ತಾನೆ, ಇಂಥ ಕಳೆಯ ಬೆಳೆಯುತ್ತಿರುವ ಸೂಚನೆ ಕಂಡೊಡನೆ ಅವು ಮೊಳಕೆ ಹೊಡೆಯುತ್ತಿದ್ದಂತೆಯೇ ಕಿತ್ತೆಸೆಯುತ್ತಾನೆ. ನೋಡಿ, ಏನು ಕಳೆಗಳು ಬೆಳೀತಾ ಇರ್ತಾವಲ್ಲ, ಆ ಬೆಳೀತಿದ್ದಾನೆ ಕಿತ್ತೆಸಿತಾನೆ ಅಂತ ಹೇಳ್ತಾನೆ. ಹೂವಿನ ಗಿಡಗಳ ಬೆಳವಣಿಗೆಗೆ ಸಹಾಯಕನಾಗುತ್ತಾನೆ. ಹೂವಿನ ಗಿಡಗಳು ಬೆಳೀತಾ ಇರ್ತಾವಲ್ಲ ಅವಕ್ಕೆಲ್ಲ ಸಹಾಯಕನಾಗ್ತಾನೆ ಅಂತ ಹೇಳ್ತಾರೆ. ಹಾಗೆ ಅದನ್ನು ನೋಡಿ, ಏನಕ್ಕೆ ಹೋಲಿಸ್ತಾನೆ ಅನ್ನೋದು, ಯಾಕೆ ಅದು ವಿಚಾರ ಬಂತು ಅಂದರೆ, ನೋಡಿ ಮುಂದೆ ನೋಡೋಣ. ನಮ್ಮ ಮನಸ್ಸನ್ನು ಈ ಹೂವಿನ ತೋಟದ ಹಾಗೆ ಮನಸ್ಸನ್ನು ಹದಗೊಳಿಸಬೇಕು. ನೋಡಿ, ಮನಸ್ಸನ್ನು ಹದಗೊಳಿಸ್ಕೋಬೇಕು ಅಂತಾರೆ. ಇಲ್ಲದಿದ್ದರೆ ಅದು ಕಳೆಗಳೇ ಬೀಡಾಗುತ್ತದೆ. ನೋಡಿ, ಹೇಳ್ತಾರೆ, ಕಳೆಗಳೇ ನಮ್ಮ ಮನಸ್ಸನ್ನು ಸರಿಯಾಗಿ ಹದಗೊಳಿಸಿಲ್ಲ ಅಂದರೆ ಕಳೆಗಳೇ ಬೀಡಾಗುತ್ತದೆ ಅಂತ ಹೇಳ್ತಾನೆ. ಆದ್ದರಿಂದ ಉತ್ತಮ ಆರೋಗ್ಯ ಹಾಗೂ ತಾಳ್ಮೆ ಸಮಾಧಾನಗಳಿಂದ ಮನಸ್ಸನ್ನು ಹದಗೊಳಿಸಬೇಕು. ಮಹಾತ್ಮರ ಜೀವನ ಚರಿತ್ರೆಯ ಅಧ್ಯಯನ, ಜ್ಞಾನಿಗಳೊಡನೆ ಒಡನಾಟ, ಸದಭಿರುಚಿ ಇವುಗಳಿಂದ ಮನಸ್ಸನ್ನು ಹದಗೊಳಿಸಿ ಸದ್ವಿಚಾರಗಳೆಂಬ ಬೀಜವನ್ನು ಬಿತ್ತಬೇಕು. ನೋಡಿ, ಇವೆಲ್ಲನೂ ಏನು ಹೇಳ್ತಾರೆ ಅಂದರೆ, ಮನಸ್ಸಿನಲ್ಲಿ ನಾವೆಲ್ಲ ಯಾವುದೇ ಕಳೆಗಳಂದರೆ ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು ಯಾವುದೂ ಬರಬಾರ್ದು ಅಂದರೆ ಏನು ಹೇಳ್ತೇನೆ ಅಂದರೆ, ಒಳ್ಳೆಯವರ ಸಂಘ ಮಾಡಿ, ಮಹಾತ್ಮರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿ, ಒಳ್ಳೆಯವರ ಸಂಘ ಒಡನಾಟ ಇಟ್ಕೊಳ್ಳಿ, ಸದುಪರುಚಿಗಳನ್ನು ಇವುಗಳಿಂದ ಮನಸ್ಸು ಹಗುರ ಆಗ್ತದೆ, ಅದನ್ನು ಹಸನುಗೊಳಿಸ್ಬೋದು ಅಂತ ಹೇಳ್ತಾನೆ. ಹಾಗೆ ಸದ್ವಿಚಾರಗಳ ಬೀಜವನ್ನು ಬಿತ್ತಬೇಕು. ಧ್ಯಾನ, ಪ್ರಾರ್ಥನೆ, ಸತ್ಸಂಗ ಮೊದಲಾದ ವಿಧಾನಗಳಿಂದ ಅದನ್ನು ಪೋಷಿಸಬೇಕು ಅಂತ ಹೇಳ್ತಾನೆ. ಇಷ್ಟಾದರೂ ಹೂದೋಟದಲ್ಲಿ ಕಳೆ ಬಂದ ಮನಸ್ಸಲ್ಲಿ ದುಷ್ಟ ವಿಚಾರಗಳು
ತಲೆ ಎತ್ತುವುದುಂಟು. ಇಷ್ಟೆಲ್ಲ ನಾವು ಮಾಡ್ತಾ ಇರ್ತೀವಿ. ಆದ್ರೂ ಹೂವಿನ ತೋಟದಲ್ಲಿ ಗೊತ್ತಲ್ಲ, ಹೂವು ಸುಂದರ ಬೆಳೆದ ತೋಟದಲ್ಲಿ ಕಳೆ ಹೆಂಗೆ ಬಂದುಬಿಡ್ತು ಅಂದ್ಬಿಟ್ಟು ಏನು ನಾವು ಪೋಷಣೆ ಮಾಡಿರಲ್ಲ, ಕಳೆ ಬಂದುಬಿಟ್ಟಿರುತ್ತೆ. ಆದರೆ ನಮ್ಮ ಮನಸ್ಸಿಗೆ ಪ್ರಾರ್ಥನೆ, ಸತ್ಸಂಗ ಇವೆಲ್ಲ ನಾವು ಒಳ್ಳೆಯವರು ಒಡನಾಟ ಇಟ್ಕೊಂಡ್ರೂ ಕೂಡ ಏನಂತ ಹೇಳ್ತಾರೆ, ಮನಸ್ಸಲ್ಲಿ ದುಷ್ಟ ವಿಚಾರಗಳು ತಲೆ ಎತ್ತುವುದುಂಟು. ನಮ್ಮ ಶಕ್ತಿಯ ಮನೋಬಲ ಪರೀಕ್ಷೆ ಯಾವುದು ಆಗಲೇ ನೋಡಿ, ನಮ್ಮ ಮನೋಬಲ ಎಲ್ಲ ಶಕ್ತಿ ಪರಿಶೀಲನೆ ಆಗೋದು ಆಗಲಿ ಅಂತೆ. ಯಾವಾಗ ನಾವೆಲ್ಲ ಬೆಳೆಸ್ಕೊಂಡು ನಾವು ಯಾವಾಗ ಈ ಒಳ್ಳೆಯದನ್ನು ಬೆಳೆಸ್ಕೋತೀವಿ, ಕಳೆಯನ್ನು ಕಿತ್ತಾಕ್ತೀವಿ, ಒಳ್ಳೆಯ ಒಡನಾಟಗಳನ್ನು ಮಾಡ್ತೀವಿ, ಅವಾಗೆಲ್ಲ ಏನಾಗ್ತದೆ, ವಿಚಾರಗಳು ತಲೆ ಎತ್ತುವುದುಂಟು. ನಮ್ಮ ಆತ್ಮಶಕ್ತಿಯ ಮನೋಬಲ ಪರೀಕ್ಷೆಯಾಗುವುದು ಆಗಲಿ. ಆಗ ನೋಡಿ, ಡಿ ವಿ ಜಿಯವರು ಒಂದು 2 ಸಾಲಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನೋಡಿ ಹೆಂಗೆ ಮಾಡಬೇಕು ಅನ್ನೋದನ್ನು, ಮನಸ್ಸನ್ನು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ತೊರೆದು ಬಿಡು, ತೊಡೆದು ಬಿಡು ನೆನೆಹಿಂದ ಕರೆಯ ಬೇರುಗಳ ಮನದ ಗಂಟುಗಳ ಊರಕ್ಕೆ ಸೊಗಸೆನ್ನಿಸಿದ ಪ್ರೀತಿ ಹಾರ ಮೂರ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾರೆ. ನೋಡಿ ಹೆಂಗೆ ಹೇಳ್ತಾರೆ ಅಂದರೆ, ತೊರೆದು ಬಿಡು, ತೊಡೆದು ಬಿಡು ನೆನೆಹಿಂದ ಕರೆಯ ಬೇರುಗಳ ಎಲ್ಲ ಕಿತ್ತಾಕತ್ತಾಗಿ, ಮನದ ಗಂಟುಗಳು ಎಲ್ಲ ಏನೇನಿದೆ ಎಲ್ಲ ಸೇರಿ ಎಲ್ಲ ಕಿತ್ತಾಕ್ಬಿಡು ಅಂತ ಹೇಳ್ಬಿಡ್ತಾನೆ. ಊರಕ್ಕೆ ಸೊಗಸೆನ್ನಿಸಿದ ಪ್ರೀತಿಹಾರ ಮುಮೂರ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ ಹೇಳ್ತಾನೆ ಎನ್ನುತ್ತಾರೆ ಯಾರು, ಡಿ ವಿ ಜಿಯವರು. ಹೀಗೆ ಕಳೆ-ಕೊಳೆಗಳಿಂದ ಮುಕ್ತಗೊಂಡ ಮನಸ್ಸಿನಲ್ಲಿ, ನೋಡಿ ಏನು ಹೇಳ್ತಾನೆ, ಏನು ಡಿ ವಿ ಜಿಯವರು ಹೇಳೋದು, ಹೀಗೆ ಕಳೆ-ಕೊಳೆಗಳಿಂದ ಮುಕ್ತಗೊಂಡ ಮನಸ್ಸಿನಲ್ಲಿ, ನೋಡಿ ಅವೆಲ್ಲ ಮುಕ್ತ ಆದಮೇಲೆ ಏನಂತ ಬರ್ತವೆ ಅಂದರೆ, ಮನಸ್ಸಿನಲ್ಲಿ ಸದ್ವಿಚಾರಗಳು ಬೆಳೆದು ಎಮ್ಮರವಾಗುತ್ತವೆ. ಆಗ ಚಿಂತನ ಪಕ್ವವಾಗುತ್ತದೆ. ನಡೆನುಡಿಯಲ್ಲಿ, ಆಚಾರ ವಿಚಾರಗಳಲ್ಲಿ ಘನತೆ, ಗಾಂಭೀರ್ಯ, ಹಿರಿತನಗಳು ಎದ್ದು ಕಾಣುತ್ತವೆ. ನೋಡಿ ನಾವೆಲ್ಲ ಕಳೆ ಗಿಳೆ ಎಲ್ಲ ಮನಸ್ಸಲ್ಲಿ ಬಂದದ್ದು ಕೆಟ್ಟ ವಿಚಾರಗಳೆಲ್ಲ ಕಿತ್ತು ಬಿಸಾಕ್ದಾಗ ಏನೆಂದ ಬರ್ತವೆ ಅಂತ ಹೇಳ್ತಾನೆ. ನಡೆನುಡಿಗಳಲ್ಲಿ, ಆಚಾರ ವಿಚಾರಗಳಲ್ಲಿ ಘನತೆ, ಗಾಂಭೀರ್ಯ, ಹಿರಿತನಗಳು ಎದ್ದು ಕಾಣುತ್ತವೆ. ಎಲ್ಲ ನಮ್ಮಲ್ಲಿ ಒಳ್ಳೆತನಗಳು ಎದ್ದು ಕಾಣುತ್ತವೆ ಅಂತ ಹೇಳ್ತಾನೆ. ಸ್ವತಂತ್ರ ಪೂರ್ವದ ಭಾರತದಲ್ಲಿ ಇಂಥ ಚಿಂತನಶೀಲ ವ್ಯಕ್ತಿಗಳ ಸಂಖ್ಯೆ ಅಪಾರವಾಗಿತ್ತು. ಆದ್ದರಿಂದಲೇ ಅವರುಗಳು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ತನುಮನಗಳನ್ನು ಅರ್ಪಿಸಿದರು. ಆದರೆ ನಮ್ಮ ದೇಶದ ಇಂದಿನ ಪರಿಸ್ಥಿತಿಯಲ್ಲಿ ಬಹಳ ವ್ಯತ್ಯಾಸವಾಗಿ ಬಿಟ್ಟಿದೆ. ನಮ್ಮ ಯುವಕರು ಮನಸ್ಸನ್ನು ಸದ್ವಿಚಾರಗಳ ಕಡೆಗೆ ಆಕರ್ಷಿಸಬೇಕಾಗಿದೆ. ನಮ್ಮ ಯುವಕರನ್ನ ಏನಾಗಿದೆ, ಇಂದಿನ ವ್ಯಕ್ತಿಗಳು ಹೇಗಾಗಿದ್ರು ಅಂದರೆ, ದೇಶದ ಬಗ್ಗೆ ಆಚಾರ ವಿಚಾರಗಳನ್ನು ಬೆಳೆಸ್ಕೊಡೋದು, ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು, ತಮ್ಮ ಪ್ರಾಣವನ್ನು ತನುಮನಗಳನ್ನು ಅರ್ಪಿಸ್ತಿದ್ರು. ಆದರೆ ಈಗಿನವರು ಏನಾಗಿದ್ರೆ ಯಾವುದು ಮಾಡ್ತಾಯಿಲ್ಲ. ಅದಕ್ಕೇನು ಹೇಳ್ತಿದ್ದೇನೆ, ನಮ್ಮ ದೇಶದ ಇಂದಿನ ಪರಿಸ್ಥಿತಿಯ ಭಾಳ ವ್ಯತ್ಯಾಸವಾಗಿಬಿಟ್ಟಿದೆ. ನಮ್ಮ ಯುವಕರಿದ್ದಾರಲ್ಲ, ಅವರ ಮನಸ್ಸನ್ನು ಸದ್ವಿಚಾರಗಳ ಕಡೆಗೆ ಆಕರ್ಷಿಸಬೇಕಾಗಿದೆ. ನಮ್ಮ ಸದ್ವಿಚಾರಗಳನ್ನು, ಒಳ್ಳೆಯ ವಿಚಾರಗಳನ್ನು ಅವ್ರು ತುಂಬಬೇಕಾಗಿದೆ. ನಮ್ಮ ಯುವ ಸಮಾಜವನ್ನು ಸುಸ್ಥಿತಿಗೆ ತರಲು ಅವರನ್ನು ಉತ್ತಮ ಶೀಲವಂತರನ್ನಾಗಿ ಮಾಡಬೇಕಾಗಿದೆ. ನೋಡಿ ಏನಂತ ಹೇಳ್ತಾನೆ, ನಮ್ಮ ಸಮಾಜನು ಶ್ರೇಯೋಭಿವೃದ್ಧಿಗೆ ಒಳ್ಳೆತನ ಆಗಬೇಕು, ಏಳಿಗೆ ಆಗಬೇಕು, ಸಮೃದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತಾರೆ, ನಮ್ಮ ಸಮಾಜವನ್ನು ಸುಸ್ಥಿತಿಗೆ ತರಲು ಅವರನ್ನು, ಯುವಕರನ್ನು ಅವರನ್ನು ಉತ್ತಮ ಶೀಲವಂತರನ್ನಾಗಿ ಮಾಡಬೇಕಾಗಿದೆ. ಶೀಲವಂತರು ಅಂದರೆ ಗೊತ್ತು ನಿಮಗೆ, ಗುಣವಂತರು, ಸದ್ವಿಚಾರಗಳನ್ನು, ಒಳ್ಳೆಯ ನಡೆನುಡಿಗಳುಳ್ಳಂಥವ್ರು, ಆಚಾರ ವಿಚಾರಗಳನ್ನು ಉಳ್ಳುವಂಥವ್ರು, ಶೀಲವಂತರು, ಎಷ್ಟೋ ವಿಚಾರಗಳನ್ನು ಅದ್ರ ಬಗ್ಗೆ ಹೇಳ್ತಾ ಇಂಥ ಯುವಕರನ್ನು ನಾವೆಲ್ಲ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಪಣ ತೊಡೋಣ. ನೀವೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತಾ, ಹಾಗೆ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.